ಮೊದಲೇ ಅದು ವಿವಾದದ ಕೇಂದ್ರ ಬಿಂದು. ಆ ಕ್ಷೇತ್ರದಲ್ಲಿ ಈಗ ಹೊಸ ರೂಲ್ಸ್ ಜಾರಿ ಮಾಡಿ ಅನ್ನೋ ಕೂಗು ಎದ್ದಿದೆ. ಹಿಂದೂ ಮುಸ್ಲಿಮರ ಪವಿತ್ರ ಕ್ಷೇತ್ರದಲ್ಲಿ ವಸ್ತ್ರ ಸಂಹಿತೆಯ ಆಗ್ರಹ ಕೇಳಿ ಬರ್ತಿದೆ. ದತ್ತಪೀಠದಲ್ಲಿ ಡ್ರೆಸ್ ಕೋಡ್ಗೆ ಎದ್ದಿದೆ ಕೂಗು. ವಸ್ತ್ರ ಸಂಹಿತೆಗೆ ಶಾಖಾದ್ರಿ ವಂಶಸ್ಥರಿಂದ ಮನವಿ. ಚಿಕ್ಕಮಗಳೂರಿನ ಚಂದ್ರದ್ರೋಣ ಪರ್ವತಗಳ ಸಾಲಲ್ಲಿರೋ ಇನಾಮ್ ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ ಅಂದ್ರೆ ಅದೊಂಥರ ಸರ್ವ ಧರ್ಮಗಳ ಭಾವೈಕ್ಯತಾ ಸ್ಥಳ. ಹಿಂದೂ ಮುಸ್ಲಿಂ ಎರಡೂ ಸಮುದಾಯದವರು ಇಲ್ಲಿಗೆ ಬಂದು ಪೂಜಿಸ್ತಾರೆ. ಆದರೆ ಈ ಜಾಗ ದೈವ ಸಾನ್ನಿಧ್ಯವಾಗಿ ಹೆಸರು ಮಾಡಿದ್ದಕ್ಕಿಂತ ವಿವಾದಿತ ಸ್ಥಳವಾಗಿ ಗುರುತಿಸಿಕೊಂಡಿದ್ದೇ ಹೆಚ್ಚು. ಹಿಂದೂಗಳು ದತ್ತಪಾದಕ್ಕೆ ದರ್ಶನ ಪಡೆದ್ರೆ ಮುಸ್ಲಿಮರು ಈ ಪುಣ್ಯ ಸ್ಥಳದಲ್ಲಿ ಪ್ರಾರ್ಥನೆ ಸಲ್ಲಿಸಿ ಹೋಗ್ತಾರೆ. ತ್ರಿಕಾಲ ಪೂಜೆ ನಡೆಯುವ ಸ್ಥಳದಲ್ಲೀಗ ವಸ್ತ್ರ ಸಂಹಿತೆ ಕೂಗು ಎದ್ದಿದೆ. ಅದು ಸಹ ಮುಸ್ಲಿಂ ಸಂಘಟನೆಗಳೇ ವಸ್ತ್ರ ಸಂಹಿತೆ ಜಾರಿಗೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿವೆ. ಶ್ರೀ ಗುರು ದತ್ತಾತ್ರೇಯ ಬಾಬಾ ಬುಡನ್ ಸ್ವಾಮಿ ದರ್ಗಾ, ಆ ದರ್ಗಾ ಒಳಗಡೆ ಹೋಗಬೇಕಂದ್ರೆ ಡ್ರೆಸ್ ಕೋಡ್ ಅನ್ನು ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ಏನು ಡ್ರೆಸ್ ಕೋಡ್ ಇದೆ ಆ ಡ್ರೆಸ್ ಕೋಡನ್ನು ಹಾಕೊಂಡು ಹೋಗಬೇಕು. ಆ ಥರ ಒಂದು ಡಿಮ್ಯಾಂಡ್ ಇಟ್ಟಿದ್ವಿ. ಆ ಥರ ತಾವು ಒಂದು ಕಾನೂನು ಜಾರಿ ಮಾಡಬೇಕು ಅಥವಾ ಅಲ್ಲೊಂದು ಸಿಸ್ಟಮ್ ಮಾಡಬೇಕು ಅಂತ ನಾವೊಂದು ಒತ್ತಾಯ ಮಾಡಿದ್ದೀವಿ. ಇಂಡಿಯನ್ ಕಲ್ಚರ್ ಡ್ರೆಸ್ ಕೋಡ್ ಅಂದರೆ ಯಾವ ರೀತಿ? ಸಾಡಿ ಹಾಕ್ತೀವಿ, ಕುರ್ತಾ ಹಾಕ್ತೀವಿ, ಮತ್ತು ಜುಬ್ಬಾ ಹಾಕ್ತಾರೆ, ಪಂಚಿ ಹಾಕ್ತಾರೆ ಜೆಂಟ್ಸು. ಚಡ್ಡಿ ಹಾಕೊಂಡು ಬಂದರೆ ಅದು ನಮಗೆ ಒಂದು ಸರಿಯೇ ಕಾಣಿಸಲ್ಲ. ಧಾರ್ಮಿಕ ಭಾವೈಕ್ಯತಾ ಕ್ಷೇತ್ರವಾದ ದತ್ತಪೀಠಕ್ಕೆ ವರ್ಷ ಪೂರ್ತಿ ಪ್ರವಾಸಿಗರು ಬರ್ತಾರೆ. ದೈವ ಸನ್ನಿಧಿಗೆ ಬಂದವರು ಮುಳ್ಳಯ್ಯನಗಿರಿಯಲ್ಲಿ ನಿಂತು ಪ್ರಕೃತಿ ಸೌಂದರ್ಯವನ್ನು ಸವಿದು ಹೋಗ್ತಾರೆ. ಹೀಗಾಗಿಯೇ ಈ ಪುಣ್ಯ ಕ್ಷೇತ್ರದಲ್ಲಿ ಪಂಚೆ, ಜುಬ್ಬ, ಸೀರೆ ತೊಟ್ಟು ಬಂದವರಿಗೆ ಮಾತ್ರ ಪ್ರವೇಶದ ಅವಕಾಶ ನೀಡುವಂತೆ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಲಾಗಿದೆ. ಒಟ್ನಲ್ಲಿ ವಿವಾದದಿಂದಲೇ ಸದ್ದು ಮಾಡೋ ಕ್ಷೇತ್ರದಲ್ಲಿ ಇದೀಗ ವಸ್ತ್ರ ಸಂಹಿತೆಯ ಕಾರಣಕ್ಕೆ ಮತ್ತೊಂದು ಸುತ್ತಿನ ಸಮರವಾಗುವ ಲಕ್ಷಣ ಕಾಣ್ತಿದೆ. ಯೋಗೇಶ್ ಕಾಮೇನಹಳ್ಳಿ, ನ್ಯೂಸ್ 18 ಚಿಕ್ಕಮಗಳೂರು. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.